ಇವಳು ಮೌನದಿಂದ ಪುಟ್ ಮೇಡಮ್ಗೆ ಏನಾದ್ರೂ ಆದ್ರೆ ಮಾತ್ರ ನಾನು ಇವಳನ್ನ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ಚಿಕ್ಕಪ್ಪ. ತಪ್ಪಮ್ಮ ದುರ್ಗಾ, ದೇವರನ್ನ ಕ್ಷಮಿಸುವಷ್ಟು ಮನುಷ್ಯ ಯಾವತ್ತೂ ದೊಡ್ಡವನಾಗೋದಿಲ್ಲ. ಹಾಗೆಲ್ಲ ಮಾತಾಡಬಾರ್ದಮ್ಮ. ಯಾಕೆ ಮಾತಾಡಬಾರ್ದು ಚಿಕ್ಕಪ್ಪ? ಪಳೆ ಆಯ್ತು, ಗೆಜ್ಜೆ ಆಯ್ತು, ಅಭಿಷೇಕ ಆಯ್ತು. ಈಗ್ಲಾದ್ರೂ ಪುಟ್ ಮೇಡಮ್ನ ವಾಸಿ ಮಾಡಕ್ಕೆ ಒಂದ್ ಪರಿಹಾರ ಸಿಗ್ಬೇಕಲ್ವಾ? ಯಾಕೆ ಸಿಗ್ತಿಲ್ಲ? ಇವಳು ಯಾಕೆ ಸುಮ್ಮನಿದ್ದಾಳೆ? ಚಿಕ್ಕಪ್ಪ, ನಾನಂತೂ ಸುಮ್ಮನೆ ಹೇಳ್ತಿಲ್ಲ. ಪುಟ್ ಮೇಡಮ್ಗೆ ಏನಾದ್ರೂ ಆದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ ಅಂದ್ರೇನೆ ಹಾಗೆ. ಅವಳ ಮನಸ್ಸು ಬ್ರಹ್ಮಾಂಡಕ್ಕಿಂತ ವಿಶಾಲ. ತನ್ನ ಮಗುಗೇನಾದ್ರೂ ತೊಂದರೆ ಆದರೆ ಆ ಬ್ರಹ್ಮಾಂಡವನ್ನೇ ಸುಟ್ಟಾಕೋ ತಾಕತ್ತಿದೆ ಅವಳಿಗೆ. ನಿನ್ನ ತಾಯಿಯ ಮನಸ್ಸು ನನಗೆ ಅರ್ಥವಾಗುತ್ತೆ ದುರ್ಗಾ. ನೀನು ನನ್ನನ್ನು ಬೈಬೋದು, ಕೋಪ ಮಾಡ್ಕೋಬೋದು, ಆದರೆ ನಿನ್ನ ಮನಸ್ಸು ಶುದ್ಧ. ನಿನ್ನ ಕೋಪದ ಹಿಂದೆ, ನಿನ್ನ ಬೈಗುಳದ ಹಿಂದೆ ಇರೋದು ನನ್ನ ಮೇಲಿನ ಭಕ್ತಿನೇ ಅಂತ ನನಗೆ ಅರ್ಥವಾಗುತ್ತೆ ದುರ್ಗಾ. ಶುದ್ಧ ಮನಸ್ಸಿನ ಭಕ್ತೇನ ಈ ದೇವಿ ಯಾವತ್ತೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ ದುರ್ಗಾ. ಈಗ ನೀನು ಕೊಟ್ಟ ಮಾತನ್ನ ನಡೆಸ್ಕೊಟ್ಟಿದೀಯ ದುರ್ಗಾ. ಇನ್ಮೇಲೆ ನಾನು ಕೊಟ್ಟ ಮಾತನ್ನ ನಡೆಸ್ಕೊಡ್ತೀನಿ. ಈಗ ಏನ್ ಮಾಡೋದು ಚಿಕ್ಕಪ್ಪ? ನನಗೆ ಪರಿಹಾರ ಬೇಕೇ ಬೇಕು. ಪುಟ್ ಮೇಡಮ್ನ ವಾಸಿ ಮಾಡ್ಲೇಬೇಕು. ನಾನು ಏನ್ ಮಾಡ್ಲಿ ಚಿಕ್ಕಪ್ಪ? ಇದ್ದಕ್ಕಿದ್ದ ಹಾಗೆ ಏನಾಗ್ತಿದೆ ಇಲ್ಲಿ? विद्युत्कान्ति समप्रभम् कुमारशक्तिहस्तं तम् मङ्गलं प्रणमाम्यहम्।